ಕೃಷಿ ಮಸೂದೆ ರೈತರಿಗೆ ಮರಣ ಶಾಸನ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೃಷಿ ಮಸೂದೆಯ ಸತ್ಯಾಸತ್ಯತೆಯನ್ನ ಇವತ್ತು ಪ್ರಧಾನಿ ಮೋದಿ ಜಗತ್ತಿಗೆ ತಿಳಿಸಿದ್ರು. ರೈತರಿಗೆ ಮರಣ ಶಾಸನ ಆಗಿದ್ರೆ ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಂಗೆ ಕಾಂಗ್ರೆಸ್ ಅವರು ಹೊರಟು ಹೋದ್ರು. ಅಷ್ಟಕ್ಕೂ ಲೋಕಸಭೆಯಲ್ಲಿ ಏನಾಯ್ತು ಅಂತ ನಾವು ತೋರಿಸ್ತೀವಿ, ನೀವು ನೋಡಿ ಡಿಸೈಡ್ ಮಾಡಿ. ಮೊನ್ನೆ ರಾಜ್ಯಸಭೆಯಲ್ಲಿ ಕೃಷಿ ಮಸೂದೆ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ವಿರುದ್ಧ ಮೋದಿ ಗುಡುಗಿದ್ರು. ನಿನ್ನೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಗುಲಾಂ ನಬಿ ಆಜಾದ್ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕಣ್ಣೀರು ಹಾಕಿ ಸೆಲ್ಯೂಟ್ ಹೊಡೆದಿದ್ರು. ಇವತ್ತು ಲೋಕಸಭೆಯಲ್ಲಿ ಕೃಷಿ ಮಸೂದೆ ಸಮರ್ಥಿಸಿಕೊಂಡ ಮೋದಿ ರೈತರಿಗೆ ಅಭಯ ಕೊಟ್ಟರು. ಕಾಂಗ್ರೆಸ್ ಹೆಸರೇಳದೆ ತರಾಟೆನೂ ತಗೊಂಡ್ರು. 3 ಕೃಷಿ ಮಸೂದೆ ರೈತರ ಬದುಕು ಬದಲಿಸುತ್ತೆ. इस कोरोना काल में 3 कृषि कानून भी लाए गए. ये कृषि सुधार का सिलसिला बहुत ही आवश्यक है, महत्वपूर्ण है और वर्षों से जो हमारा कृषि क्षेत्र चुनौतियां महसूस कर रहा है उसको बाहर लाने के लिए हमने निरंतर प्रयास करना ही होगा और उस करने की दिशा में हमने एक ईमानदारी से प्रयास किया है. मंडी एपीएमसी एमएसपी रद्द ಮಾಡೋದಿಲ್ಲ. ये नए कानून अध्यक्ष जी किसी भी के लिए बंधन करता नहीं है. ऐसे कानून है, उनके लिए ऑप्शन है और जहां ऑप्शन है वहां विरोध के लिए कोई कारण ही नहीं बनता. पुरानी मंडियों पर भी कोई पाबंदी नहीं है. ಧರಣಿ ನಿರತ ರೈತರು ಕೆಲವರಿಗೆ ಶಿಕಾರಿಗಳಾಗಿದ್ದಾರೆ. ರೈತರೇ, ಚರ್ಚೆಗೆ ಕಾಯ್ದೆ ಬದಲಾವಣೆಗೂ ನಾವು ರೆಡಿ. दिल्ली के बाहर हमारे जो किसान भाई बहन बैठे हैं, जो भी गलत धारणाएं बनाई गई, जो अफवाहें फैला गई, उसके शिकार हुए हैं. बातचीत में किसानों की शंकाएं क्या है वो ढूंढने का भी भरपूर प्रयास किया गया. क्लोज बाय क्लोज चर्चा करने के लिए भी कहा और हम मानते हैं कि अगर इसमें कोई कमी हो और सचमुच में किसान का नुकसान करते उसमें बदल करने में क्या जाता है जी. ये देश देशवासियों के लिए है. अगर कोई निर्णय करते हैं तो किसानों के लिए है. लेकिन हम इंतजार करते हैं, अभी भी हम इंतजार करते हैं कि वो अगर कोई चीज स्पेसिफिक बताते हैं और अगर वो कन्विंसिंग है तो हमें कोई संकोच नहीं है. ರೈತರ ಹೋರಾಟ ಪವಿತ್ರ, ನಮಗೂ ಗೌರವವಿದೆ. ಆದರೆ ಕೆಲವರು ಸ್ವಾರ್ಥಕ್ಕಾಗಿ ಹೈಜಾಕ್ ಮಾಡುತ್ತಿದ್ದಾರೆ. आंदोलन कर रहे सभी किसान साथियों की भावनाओं का ये सदन भी और ये सरकार भी आदर करती हैं, आदर करती रहेगा. माननीय अध्यक्ष जी, ये हो हल्ला, ये आवाज, ये रुकावटें डालने का प्रयास एक सोची समझी रणनीति के तहत है. ಕಾಂಗ್ರೆಸ್ ಪಕ್ಷವೇ ಕನ್ಫ್ಯೂಸ್ ಪಕ್ಷ. ಕನ್ಫ್ಯೂಸ್ ಪಕ್ಷದಿಂದ ದೇಶಕ್ಕೆ ಲಾಭವಿಲ್ಲ. कांग्रेस पार्टी का ये हाल हो गया है कि पार्टी का राज्यसभा का सबका एक तरफ चलता है और पार्टी का लोकसभा का सबका दूसरी तरफ चलता है. ऐसी डिवाइडेड पार्टी, ऐसी कंफ्यूज पार्टी न खुद का भला कर सकती है, न देश की समस्याओं के समाधान के लिए कुछ सोच सकती है. इससे बड़ा दुर्भाग्य क्या हो सकता है. ಯಾವಾಗ ಮೋದಿ ಅವರು ರೈತರ ಹೋರಾಟದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಂದ್ರೋ ಆಗ ಕಾಂಗ್ರೆಸ್ ನಾಯಕರು ಗಲಾಟೆ ಮಾಡಿದ್ರು. 3-4 ಸಲ ಮೋದಿ ಭಾಷಣಕ್ಕೂ ಅಡ್ಡಿಪಡಿಸಿದ್ರು. ಆಮೇಲೆ ಲೋಕಸಭೆ ಕಲಾಪ ಬಹಿಷ್ಕರಿಸಿ ಹೊರಗೆ ಬಂದ್ರು. बहुत सारे उम्मीद किया था कि कम से कम इतने सारे किसानों की मौत की और ये स्थिति को देखते हुए हमारे प्रधानमंत्री जी इस विषय पे कुछ कहने के लिए तैयार नहीं था. इसलिए मजबूरन होकर हम सदन से वॉकआउट किया. उन्होंने कह रहे थे कि हम किसानों के लिए ये कर रहे वो कर रहे हैं. कहते कहते वो ये भी कह दिया हमारा कानून में किसी को लाभ हो सकता, किसी को नुकसान भी हो सकता. तो मैंने कहा आप क्यों ऐसा कानून ला रहे हो कि किसी को लाभ होगा? हम तो सबके लाभ के लिए आपको कानून लाना चाहिए था. और ये भी हम कहा आप जब कहते हो सब कुछ ठीक है, जब सब कुछ ठीक है तो कानून लाने की क्या जरूरत है. ಸರಿಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಸದನದಲ್ಲಿ ಕೃಷಿ ಮಸೂದೆ ಬಗ್ಗೆ ಪರ ವಿರೋಧ ಚರ್ಚೆಗಳಾಗಿವೆ. ಇದ್ರ ಜೊತೆಗೆ ಕೊರೋನಾ ವಿರುದ್ಧ ಹೋರಾಡಿದ ವೈದ್ಯರು, ನರ್ಸ್ಗಳು, ಸಫಾಯಿ ಕರ್ಮಚಾರಿಗಳು, ಆಂಬ್ಯುಲೆನ್ಸ್ ಚಾಲಕರು ಬೇರೆ ಬೇರೆ ದೇವರ ರೂಪದಲ್ಲಿ ಬಂದು ಜನರಿಗೆ ಸೇವೆ ಮಾಡಿದ್ರು ಅಂತಾನೂ ಮೋದಿ ಹೇಳಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೋಟಿ ಕೋಟಿ ಜನ ಮೆಚ್ಚಿಕೊಂಡ್ರು ಖಾಸಗಿ ಶಾಲೆಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಖಾಸಗಿ ಶಾಲೆಗಳು ಇಷ್ಟು ವರ್ಷ ಫೀಸ್ ದಂಧೆ ನಡೆಸಿದಾಗಲೂ ಪೋಷಕರು ಸುಮ್ಮನಿದ್ರು.
ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ, ಕೊರೋನಾ ಇದೆ ಅಂತ ಫೀಸ್ ಕಡಿಮೆ ಮಾಡಿದ್ದಕ್ಕೆ ಮೈ ಕೈ ಪರ್ಚ್ಕೊಂಡು ಮತ್ತೆ ಖ್ಯಾತೆ ತೆಗೆದಿದ್ದಾರೆ. 30% ಶುಲ್ಕ ಕಡಿಮೆ ಮಾಡಿದ್ದಕ್ಕೆ ಖ್ಯಾತೆ. ಖಾಸಗಿ ಶಾಲೆಗಳಿಂದ ಮತ್ತೆ ಕಿತಾಪತಿ. 70% ಅನ್ನ ಒಟ್ಟು ಶುಲ್ಕವಾಗಿ ಪಡೆಯತಕ್ಕ ಟ್ರಸ್ಟ್ಗಳಿಗೆ ಡೊನೇಷನ್ ತಗೊಳ್ತಾರೆ, ಅದನ್ನು ಕೂಡ ಈ ವರ್ಷ ತಗೊಳ್ಬಾರದು. ಜನವರಿ 29 ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಖಾಸಗಿ ಶಾಲೆಗಳ ಶುಲ್ಕಗಳ ಫೀಸ್ ದಂಧೆಗೆ ಕಡಿವಾಣ ಹಾಕಿದ್ರು. ಟ್ಯೂಷನ್ ಫೀಸ್ನಲ್ಲಿ 30% ಕಡಿಮೆ ಮಾಡಬೇಕು, ಡೊನೇಷನ್ ಫಂಡ್ ಅದು ಇದು ಅಂತ ಯಾವ ಫೀಸು ಕೇಳಂಗಿಲ್ಲ ಅಂತ ಹೇಳಿದ್ರು. ಇಷ್ಟು ದಿನ ಸುಮ್ಮನಿದ್ದ ಖಾಸಗಿ ಶಾಲೆಯವರು ಪರೀಕ್ಷೆ ಹತ್ತಿರ ಬರ್ತಿದ್ದಂತೆ ಕಿತಾಪತಿ ತೆಗೆದಿದ್ದಾರೆ. 30% ಶುಲ್ಕ ಕಡಿತ ಆದೇಶ ವಾಪಸ್ ಪಡಿಬೇಕು, ಶಾಲೆ ಪೋಷಕರಿಗೆ ಒಪ್ಪುವಂತೆ ಹೊಸ ಶುಲ್ಕ ನಿಗದಿಪಡಿಸಿ, ಶಿಕ್ಷಣ ಸಂಸ್ಥೆಗಳಿಗೆ ಪ್ರತ್ಯೇಕ ಅನುದಾನ ನೀಡಬೇಕು, 1ರಿಂದ 5ನೇ ತರಗತಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಬೇಕು, ಫೆಬ್ರವರಿ 22ರ ಒಳಗೆ ಸರ್ಕಾರ ಆದೇಶ ಹಿಂಪಡಿಬೇಕು, ಬೇಡಿಕೆ ಈಡೇರದಿದ್ರೆ ಫೆಬ್ರವರಿ 23ರಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ಸಿಬ್ಬಂದಿಗಳು ಬೀದಿಗಿಳಿತೀವಿ, ಕ್ಯಾಂಪ್ಸ್, ನಿಸ್ಕಾ, ಕುಸ್ಮಾ, ಕೋಮ್ಸಾ, ಇಕ್ಸಾ, ಮಾಸ್ ಸೇರಿ ಒಟ್ಟು 8 ಖಾಸಗಿ ಶಾಲೆಗಳ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದುರಂತ ಅಂದ್ರೆ ಬಿಜೆಪಿ ಪರಿಷತ್ ಸದಸ್ಯ ಪುಟ್ಟಣ್ಣ ಪೋಷಕರ ಪರವಾಗಿ ಸರ್ಕಾರದ ಪರವಾಗಿ ನಿಲ್ಲದೆ ಖಾಸಗಿ ಶಾಲೆಗಳ ಫೀಸ್ ದಂಧೆಗೆ ಕೈ ಜೋಡಿಸಿದ್ದಾರೆ. ಆದ್ರೆ ಯಾವುದಕ್ಕೂ ಬಗ್ಗದ ಶಿಕ್ಷಣ ಸಚಿವರು ಅದ್ ಹೇಗೆ ಖಾಸಗಿ ಶಾಲೆಗಳಿಗೆ ಹೊರೆ ಆಗುತ್ತೆ ಅಂತ ಲೆಕ್ಕ ಹಾಕೋಣ, ಮಾತುಕತೆಗೆ ಬನ್ನಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಈಗ ಆಯ್ತಲ್ಲ 30% ಕಟ್ ಮಾಡಿ ಅಂತಾರಲ್ಲ, ಇವ್ರದ್ದೇನ್ ಕೊಡುಗೆ ಗೌರ್ಮೆಂಟ್? ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ಇವ್ರೇನ್ ಹೆಲ್ಪ್ ಮಾಡಿದ್ರು ಅಲ್ಲಿಗೆ? ಇವ್ರೇನ್ ಮಾಡ್ತಾವ್ರೆ ಅಂತ ಸುರೇಶ್ ಕುಮಾರ್ ಬಹಳ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ಮೆಂಟ್ ಸ್ಕೂಲ್ ಮೇಲೆ ಪೇರೆಂಟ್ಸ್ ಎತ್ಕಡ್ತಾವ್ರೆ. ಒಬ್ಬರವ್ರಿಗೆ ಎತ್ಕಟ್ಟು ಕೆಲಸ ಮಾಡೋದಾ ಇದು? ನಿಮ್ದೇನು, ನಿಮ್ ಸರ್ಕಾರ ಏನ್ ಮಾಡ್ತೀರಿ ಹೇಳಿ ಸ್ವಾಮಿ. ಸೊ ನಾನು ಬಹಳ ಹಿಂದೆನೆ ಎಲ್ಲಾ ಶಾಲೆಗಳಿಗೆ ಒಂದು ಮನವಿ ಮಾಡಿಕೊಂಡೆ, ದಯವಿಟ್ಟು ನಿಮ್ಮ ಶಾಲೆಯಲ್ಲಿ ಪೋಷಕರ ಜೊತೆ ಸಭೆ ಮಾಡಿ, ಅವರ ಒಂದು ಪರಿಸ್ಥಿತಿನೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮದು ಕೂಡ ಪರಿಸ್ಥಿತಿ ಹೇಳಿ, ಇಬ್ಬರಿಗೂ ಕೂಡ ಹಿತಕರವಾದ ಯಾವ್ದಾದ್ರು ಒಂದು ಸೂತ್ರಕ್ಕೆ ನೀವು ಬನ್ನಿ. ಈ ವಿಷಯದಲ್ಲಿ ನಾವು ಎಲ್ಲರೂ ಒಪ್ಕೊಳ್ಳುವಂತ ಸೂತ್ರನ ಮಾಡೋದು ಬಹಳ ಕಷ್ಟ ಇದೆ. 3ರಿಂದ 4 ಬಾರಿ ಸಭೆ ಆಗಿದೆ. ಇವತ್ತವರೆಗೂ ಶಿಕ್ಷಣ ಮಂತ್ರಿಗಳೇ ನೀವು ಕೊಟ್ಟಿರೋದು ಬರೀ ಅನುಕಂಪದ ಆಶ್ವಾಸನೆ, ಯಾವುದೇ ಒಂದು ಆದೇಶ ಮಾಡಿಲ್ಲ. ಇವತ್ತು ಶುಲ್ಕ ಕಡಿತ ಮಾಡಿ ನೀವು ಹೊರಡಿಸಿರೋ ಆದೇಶಕ್ಕೆ ಒಂದು ಪಾಲಕ ಪೋಷಕರು ಕೂಡ ಸರಿಯಾಗಿ ಮುಂದೆ ಬಂದು ಕಟ್ತಾ ಇಲ್ಲ. ಸುಮ್ಮನೆ ನಿಂತ್ಕೊಂಡು ಅನುಕಂಪದ ಮಾತುಗಳನ್ನಾಡಿ ಪ್ರಚಾರ ಗಿಟ್ಟಿಸ್ಕೊಂಬೇಡಿ ಅನ್ನತಕ್ಕಂಥದ್ದು ನಮ್ಮ ಅಳಲು. ಸರ್ಕಾರದ ಆದೇಶಕ್ಕೆ ತಲೆ ಬಾಗಿದ್ದು ರೂಪ್ಸಾ ಮಾತ್ರ. ಶುಲ್ಕ ಕಡಿತದ ವಿರುದ್ಧ ಹೋರಾಟಕ್ಕೆ ರೂಪ್ಸಾ ಸಂಘಟನೆ ಬೆಂಬಲ ನೀಡಿಲ್ಲ. ಸರ್ಕಾರ ಮತ್ತು ಶಿಕ್ಷಣ ಸಚಿವರ ನಿರ್ಧಾರಕ್ಕೆ ನಾವು ಬದ್ಧ, ಪೋಷಕರ ಪರವಾಗಿ ನಾವಿದ್ದೀವಿ ಅಂತ 13,000 ಶಾಲೆಗಳಿರುವ ರೂಪ್ಸಾ ಒಕ್ಕೂಟ ಹೇಳಿದೆ. ಈಗೇನು ಸ್ಟ್ರೈಕಿಗೆ ಕರೆ ಕೊಟ್ಟಿದ್ದಾವೋ ಆ ಶಾಲೆಗಳು ಬೋಧನಾ ಶುಲ್ಕದಲ್ಲಿ ನಾವು 30%ವರೆಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ವಿ. ಹಂಗಂದವರೇ ಇವಾಗ ಸ್ಟ್ರೈಕ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಅಲ್ಲೊಂದೇಳಿ ಇಲ್ಲೊಂದು ಸ್ಟ್ರೈಕ್ ಮಾಡುವಂತಹ ಕೆಟ್ಟ ಆಲೋಚನೆ, ಕೆಟ್ಟ ಮನಸ್ಥಿತಿ ನಮಗಿಲ್ಲ, ನಾವು ಆ ಕೆಲಸ ಮಾಡೋದಿಲ್ಲ. ಬರೀ 1 ವರ್ಷ ಫೀಸ್ ದಂಧೆಗೆ ಬ್ರೇಕ್ ಹಾಕೋದಕ್ಕೂ ಖಾಸಗಿ ಶಾಲೆಗಳು ಕಿರಿಕ್ ತೆಗಿತಾ ಇವೆ. ಆದ್ರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ನಿರ್ಧಾರಕ್ಕೆ ಇಡೀ ಕರ್ನಾಟಕವೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ರಾಜಿ ಆಗಬಾರದು ಅನ್ನೋದು ಪೋಷಕರ ಒತ್ತಾಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಖಾಸಗಿ ಶಾಲೆಗಳ ದನದಾಹಿತನಕ್ಕೆ ಇವತ್ತು ಅಮಾಯಕ ವಿದ್ಯಾರ್ಥಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಹೆತ್ತವರು ಮಾಡಿದ ಪುಣ್ಯ, ಆ ಹುಡುಗನ ಅದೃಷ್ಟ ಚೆನ್ನಾಗಿತ್ತು, ಬದುಕಿದ್ದಾನೆ. ಪ್ರಕರಣವನ್ನ ಶಿಕ್ಷಣ ಸಚಿವರು ಗಂಭೀರವಾಗಿ ತಗೊಂಡಿದ್ದಾರೆ. ಪರೀಕ್ಷೆ ಬರೆಯುತ್ತಿದ್ದವನನ್ನ ಅರ್ಧಕ್ಕೆ ಎಬ್ಬಿಸಿ ಕಳಿಸಿದ್ರಂತೆ, ಫೀಸ್ ಕಟ್ಟಿಲ್ಲ ಅಂತ ಎಲ್ಲರ ಎದುರೇ ಅವಮಾನಿಸಿದ್ರಂತೆ. ಮಗ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತ ಪೋಷಕರ ಆಕ್ರೋಶ. ನಿಮ್ಮ ಅಪ್ಪ ಫೀಸ್ ಕಟ್ಟಿಲ್ಲ ಅಂತ ಫ್ರೆಂಡ್ಸ್ ಮುಂದೆಲ್ಲ ಅವಮಾನ ಮಾಡಿ ಅವ್ನು ಒಳ ಅಂತ ಹತ್ಕೊಂಡು ನನ್ನ ಹತ್ರ ಬಂದ. ಇಮಿಡಿಯೇಟ್ಲಿ ಬೆಡ್ರೂಮ್ ಡೋರ್ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗಿ ಬೆಲ್ ತಗೊಂಡು ಹೆಂಗ್ ಮಾಡ್ಕೊಳಕ್ ಹೋಗ್ಬಿಟ್ಟಿದ್ದಾನೆ. ಕೇಳಿದ್ರಲ್ಲ, ಬೆಂಗಳೂರಿನ ಬೊಮ್ಮನಹಳ್ಳಿಯ ರವೀಂದ್ರ ಭಾರತಿ ಗ್ಲೋಬಲ್ ಶಾಲೆಯವರು 10ನೇ ತರಗತಿ ವಿದ್ಯಾರ್ಥಿಗೆ ಫೀಸ್ ಕಟ್ಟಿಲ್ಲ ಅಂತ ಮಾನಸಿಕ ಹಿಂಸೆ ಕೊಟ್ರಂತೆ. ಪರೀಕ್ಷೆ ಬರೆಯುತ್ತಿದ್ದವನನ್ನ ಅರ್ಧಕ್ಕೆ ಎಬ್ಬಿಸಿ ಕಳಿಸಿದ್ರಂತೆ. ಇದರಿಂದ ಮನನೊಂದ ವಿದ್ಯಾರ್ಥಿ ಹೆತ್ತವರಿಗೆ ಫೋನ್ ಮಾಡಿದ್ದಾನೆ.
ಪೋಷಕರು ಶಾಲೆಯವರಿಗೆ ಚೆಕ್ ಮೂಲಕ ಬಾಕಿ ಹಣ ಕಟ್ಟೋದಕ್ಕೂ ಒಪ್ಪಿದ್ರಂತೆ. ಆದ್ರೆ ಶಾಲೆಯವರು ಕ್ಯಾಶ್ ಅಂಡ್ ಕ್ಯಾರಿ ಅಂತ ವಾಪಸ್ ಕಳಿಸಿದ್ರಂತೆ. ಇದರಿಂದ ಮನನೊಂದ ವಿದ್ಯಾರ್ಥಿ ಮನೆಯಲ್ಲಿ ನೇಣಿಗೆ ಶರಣಾಗಲು ಹೋಗಿದ್ದಂತೆ. ವಿಷಯ ಗೊತ್ತಾದ್ಮೇಲೆ ಪೋಷಕರು, ಅಕ್ಕಪಕ್ಕದ ಜನ ಶಾಲೆಯವರನ್ನ ತರಾಟೆಗೆ ತಗೊಂಡ್ರು. ರಿಸೆಪ್ಷನ್ ಹೇಳ್ಬಿಟ್ಟು ಅವ್ರ ಮಗನ ಕಳಿಸ್ಕೊಡ್ಬಿಡು ಅಂತ ಕಳಿಸ್ಬಿಟ್ಟು ರಿಸೆಪ್ಷನ್ ಹೋಗ್ಬಿಟ್ಟು ನನ್ನ ಮಗ ಕ್ಲಾಸ್ಗೆ ಹೋಗ್ಬಿಟ್ಟು ಕ್ಲಾಸ್ನಿಂದ ಔಟ್ ನಿಮ್ಮ ಅಪ್ಪ ಫೀಸ್ ಕಟ್ಟಿಲ್ಲ ಔಟ್ ಅಂತ ಫ್ರೆಂಡ್ಸ್ ಮುಂದೆಲ್ಲ ಅವಮಾನ ಮಾಡಿ ಅವ್ನು ಒಳ ಅಂತ ಹತ್ಕೊಂಡು ನನ್ನ ಹತ್ರ ಬಂದವಾಗ ನನ್ನ ಹತ್ರ ಹೇಳ್ದೆ ಯಾಕಪ್ಪ ಅಂದೆ. ಇಲ್ಲಪ್ಪ ನನಗೆ ಅವರು ಎಲ್ಲರ ಮುಂದೆ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಬಹಿಷ್ಕಾರ ಹಾಕಿ ಹೊರಗಡೆ ಹಾಕಿದ್ರು ಅಂತ ನನ್ನ ಮಗ ಬಂದು ನನಗೆ ಹೇಳ್ದ. ಶಿಕ್ಷಣ ಸಚಿವರೇ ಖಡಕ್ ಆಗಿ ಆದೇಶ ಕೊಟ್ಟಿದ್ದಾರೆ. ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳಿಗೆ ಹಿಂಸೆ ಕೊಡಬಾರದು, 2 ಕಂತುಗಳಲ್ಲಿ ಕಟ್ಟಿಸಿಕೊಳ್ಬೇಕು ಅಂತ ಅಂದ್ರೂ ರವೀಂದ್ರ ಭಾರತಿ ಗ್ಲೋಬಲ್ ಸ್ಕೂಲ್ನವರು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಇದಕ್ಕೆ ಉತ್ತರ ಕೊಡಿ ಅಂದ್ರೆ ಶಾಲೆಯವರು ಉಸಿರೇ ತೆಗಿತಿಲ್ಲ. ಇವತ್ತಲ್ಲಿ ITA ಮಕ್ಕಳಿದ್ದಾರೆ, 68 ಮಕ್ಕಳು, ಅವ್ರ ಹತ್ರ ಫೀಸ್ಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ದಲಿತ ಮಗುನ ಇವತ್ತು ಒಂದು ಪರೀಕ್ಷೆ ಮಧ್ಯದಲ್ಲಿ ಕಳಿಸಿದಾಗ ಏನ್ ಆಕ್ಷನ್ ತಗೊಂಡಿದ್ದಾರೆ? ಮಾನಸಿಕವಾಗಿ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಕಿರುಕುಳಗಳು, ತೊಂದರೆಗಳು ಕೊಡ್ತಿದ್ದಾರೆ. ಇದನ್ನು ಖಂಡಿಸ್ತಾ ಇದೀವಿ. ಯಾವಾಗ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನೋದು ಸುದ್ದಿ ಆಯ್ತು, ಆಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅಧಿಕಾರಿಗಳ ಜೊತೆ ಮಾತಾಡಿ ವರದಿ ಕೊಡಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಾನು DDPI ಜೊತೆ ಈಗ ಮಾತಾಡಿ ಪೂರ್ತಿ ವಿವರವನ್ನ ನಾನು ತರಿಸ್ಕೊತೀನಿ. ಏನಾಯ್ತು, ಏನ್ ಪರಿಸ್ಥಿತಿ ಅಂತ ಆ ವಿವರ ಬಂದ್ಮೇಲೆ ಮುಂದಿನ ಕ್ರಮ ನೋಡಿ. ಕೊರೋನಾ ಸಮಯದಲ್ಲಿ SSLC ವಿದ್ಯಾರ್ಥಿ ಒಬ್ಬನಿಂದ ಬೊಮ್ಮನಹಳ್ಳಿಯ ರವೀಂದ್ರ ಭಾರತಿ ಗ್ಲೋಬಲ್ ಶಾಲೆ 96,000 ರೂಪಾಯಿ ಫೀಸ್ ಕಟ್ಟಿಸಿಕೊಳ್ಳುತ್ತಿದ್ದಾರೆ. ಆಂಧ್ರ ಮೂಲದ ಈ ಶಾಲೆಯವರು 10,000 ವಿನಾಯಿತಿ ನೀಡಿದ್ದಾರೆ. ಈಗಾಗಲೇ ಜಯಂತ್ ತಂದೆ 36,000 ಹಣ ಕಟ್ಟಿದ್ದು, ಬಾಕಿ 50,000 ಹಣ ಕಟ್ಟಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ. ಆದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಸಿಎಂ BSYಗೆ ಬಜೆಟ್ ಸಿದ್ಧತೆಗಿಂತಲೂ ಹೆಚ್ಚು ತಲೆನೋವಾಗಿರೋದು ಮೀಸಲಾತಿ ಹಂಚಿಕೆ. ನಮಗೂ ಕೊಡಿ ಅಂತ ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ದಿನಕ್ಕೊಂದು ಸಮುದಾಯ ಬಂಡ್ ಹೇಳ್ತಾ ಇದೆ. ಜೊತೆಗೆ ಈಶ್ವರಪ್ಪ, ಸಿದ್ದರಾಮಯ್ಯ, ಯತ್ನಾಳ್, ನಿರಾಣಿ ನಡುವೆ ಬಿಗ್ ವಾಕ್ ಫೈಟ್ ನಡೀತಾ ಇದೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಪಟ್ಟು. ವಿಧಾನಸೌಧದತ್ತ ಪಾದಯಾತ್ರೆ, ಸಿಎಂಗೆ ಡೆಡ್ಲೈನ್. ಮಾರ್ಚ್ 9ನೇ ತಾರೀಕಿನೊಳಗಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದ್ರೆ ಇಲ್ಲೇ ಆಮರಣ ಅಂತ ಉಪವಾಸ ಕೂತ್ಕೊಂಡು. ಮೊನ್ನೆ ವೀರಶೈವ ಲಿಂಗಾಯತ, ನಿನ್ನೆ ಕುರುಬ ಒಕ್ಕಲಿಗ, ಇವತ್ತು ಪಂಚಮಸಾಲಿ ಸಮುದಾಯ. ಸಿಎಂಗೆ ದಿನವೊಂದಕ್ಕೆ ಮೀಸಲಾತಿ ಪಟ್ಟಿಗಳು ಮನೆ ಬಾಗಿಲಿಗೆ ಬರ್ತಿವೆ. ಇದೀಗ ಪಂಚಮಸಾಲಿ ವಿಧಾನಸೌಧಕ್ಕೆ ದಾಂಗುಡಿ ಇಡಲು ಭರದಿಂದ ಹೆಜ್ಜೆ ಹಾಕ್ತಿದೆ. ತುಮಕೂರಿನಲ್ಲಿರೋ ಪಾದಯಾತ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಪ್ಲಾನ್ ಕೂಡ ನಡೀತಾ ಇದೆ. ಬೆಂಗಳೂರಿಗೆ ಬರುವಷ್ಟರಲ್ಲಿ ಯಡಿಯೂರಪ್ಪ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರವಾಗುತ್ತೆ ಅನ್ನೋ ಎಚ್ಚರಿಕೆ ಸಂದೇಶ ಹೊರಬಿದ್ದಿದೆ. ಬೆಂಗಳೂರು ಮುಖ್ಯದೊಳಗಾಗೇ ನೀವು ವರದಿನ ತರಿಸ್ಕೊಳ್ಬೇಕು. ವರದಿಯನ್ನು ತರಿಸ್ಕೊಳ್ದೆ ಹೋದರೆ ಅನಿವಾರ್ಯವಾಗಿ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ. ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ ಈಗ ಆಲ್ರೆಡಿ ನಮ್ಮದು 2A ಮೀಸಲಾತಿ ರೆಕಮೆಂಡ್ ಆಗಿರ್ತಕ್ಕಂಥ ವರದಿ ಇದೆ. ಆಗ ಆ ಒಂದು ವರದಿನ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮುಗಿದೋದು. ವಿನಾಕಾರಣ ಡಿಲೇ ಮಾಡೋ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ. ಈ ಬೆನ್ನಲ್ಲೇ ಸಿಎಂ ಕೂಡ ಮಾತನಾಡಿದ್ದಾರೆ. ಸಂವಿಧಾನ ಚೌಕಟ್ಟಲ್ಲಿ, ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾವು ಕುಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ, ಅಡ್ವೊಕೇಟ್ ಜನರ ಹತ್ರ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡೋಕ್ಕೆ ಪ್ರಯತ್ನ. ಬಿಜೆಪಿಯೊಳಗೆ ಮೀಸಲಾತಿ ಫೈಟ್. ಬಿಜೆಪಿ ಸಚಿವ ವರ್ಸಸ್ ಬಿಜೆಪಿ ಶಾಸಕ. ಮೀಸಲಾತಿ ಹೋರಾಟದ ವಿಚಾರವಾಗಿ ಬಿಜೆಪಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಸೀನಿಯರ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಟಾಕ್ ಫೈಟ್ ನಡೀತಾ ಇದೆ. ಪಾದಯಾತ್ರೆ ಮಾಡಿರುವಂತ ತಪ್ಪತ್ನ ಹೇಳ್ತಾ ಇಲ್ಲ, ಅವ್ರದ್ದು ಟ್ರ್ಯಾಕ್ ಬಿಟ್ಟೇನು ಮಾತಾಡುವಂಥದ್ದು ಇದೆಯಲ್ಲ, ಅದು ಆಗಬಾರ್ದು ಮನವಿ ಮಾಡ್ತಾ ಇದ್ದೇನೆ. ಅವ್ರು ಇವತ್ತು ಹಿಂದೂ ನಮ್ಮ ಜೊತೆನೇ ಇದ್ರು, ಇವತ್ತು ನಮ್ಮ ಜೊತೆನೇ ಇದ್ದಾರೆ, ಮುಂದೂ ನಮ್ಮ ಜೊತೆನೇ ಇರ್ತಾರೆ. ಇಲ್ಲ ಕೈ ಬಿಡ್ಲಿಕ್ಕೆ ಮನವಿ ಮಾಡಿದ್ದೇವೆ ಅಂತ ಅಲ್ಲಿರುವಂತ ಇಬ್ಬರು ಸ್ವಾಮೀಜಿ ಅವರಿಗೆ ಮತ್ತು ಸಮಾಜದ ಹಿರಿಯರಿಗೆ ಈ ರೀತಿ ಮಾಡ್ರಿ ಅನ್ನುವಂಥದ್ದನ್ನ. ಮತ್ತು ಅಲ್ಟಿಮೇಟ್ ಡಿಸಿಷನ್ ತಗೊಳ್ಳೋರು ಅವರೇ ಇಲ್ಲ. ನಿರಾಣಿ ಕೇಳಿ ಹೋರಾಟ ಮಾಡ್ತಾ ಇಲ್ಲ ಈ ಸಮಾಜದವರು. ಮನ ಒಲಿಸ್ತಾರೋ, ದನ ಒಲಿಸ್ತಾರೋ, ಯಾವ್ದು ಒಲಿಸ್ತಾರೋ ಸರ್. ಈ ಕೆಲವು ಸಮುದಾಯಗಳು ವಿರೋಧ ಮಾಡ್ತಿದ್ದಾರೆ, ಅಂದ್ರೆ ನಮಗೂ ತೊಂದರೆ ಆಗತ್ತೆ. ಅದು ಎಲ್ಲ ಕೃಪಾಪೋಷಿತ ವಿಜಯೇಂದ್ರಂದ ಐತ್ರಿ. ಮೀಸಲಾತಿಗಾಗಿ ಕುರುಬರ ಕಿತ್ತಾಟ. ಸಿದ್ದರಾಮಯ್ಯ, ಈಶ್ವರಪ್ಪ ಬಲಾಬಲ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತೆ ಮೊನ್ನೆ ನಡೆದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ರು. ಆ ಸಿಟ್ಟಿನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಗರಂ ಆದ್ರು.
ಹಾಗೆ ಈಶ್ವರಪ್ಪಗೆ ಟಾಂಗ್ ಕೊಟ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಏನು ಕಳೆದಿದ್ದಂತೆ? ಏನೋ ಕಳೆದಿದ್ರ? ಯಾವ ಮೀಸಲಾತಿ ಕೊಟ್ಟಿದ್ರು? ಎಷ್ಟು ಮಾಡಿದ್ರ? 4 ಜಿಲ್ಲೆ ಕಳಿದ್ರು. ಆ 4 ಜಿಲ್ಲೆ ಕಳಿಸಿರೋ ದಾಖಲೆಗಳು ಸರಿ ಇಲ್ಲ ಅಂತ ರಿಜೆಕ್ಟ್ ಆಗಿ ಬಂತು. ಇದು ಸಿದ್ದರಾಮಯ್ಯ ಸಾಧನೆ. ನಾನು ಈಶ್ವರಪ್ಪನ ಸ್ಟೇಟ್ಮೆಂಟ್ಗಳಿಗೆ ಉತ್ತರನೇ ಕೊಡಲ್ಲ. ನಾನು ಅದರ ಬಗ್ಗೆ ಮಾತಾಡಲ್ಲ. ನಾನು ಈಶ್ವರಪ್ಪನ ಸ್ಟೇಟ್ಮೆಂಟ್ಗಳಿಗೆ ಉತ್ತರನೇ ಕೊಡಲ್ಲ. ಸಿದ್ದು ಬಾಯಿಂದ ಅಹಿಂದ ಚಾಪ್ಟರ್ 2 ದನಿ. ಮೀಸಲಾತಿ ಹೋರಾಟದ ಬೆನ್ನಲ್ಲೇ ಶಾಕ್. ರಾಜ್ಯದಲ್ಲಿ ಅಹಿಂದ ಚಾಪ್ಟರ್ 2 ಶುರುವಾಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಹಿಂದ ಸಂಘಟನೆಯ ಅಗತ್ಯವಿದೆ ಎಂದ ಸಿದ್ದರಾಮಯ್ಯ ಪ್ರತಿಪಾದಿಸಿರೋದು ಇದಕ್ಕೆ ಪುಷ್ಟಿ ನೀಡಿದೆ. ಅಹಿಂದ ಇರುತ್ತಲ್ಲ, ಕುರುಬರ ಸಂಘದವರು ಮಾಡ್ತಾ ಇದ್ದಾರೆ. ಹೊಸದಾಗಿ ಗೆದ್ದಿದ್ದಾರಲ್ಲಪ್ಪ ಪಂಚಾಯತಿಗಳಿಗೆ ಚೇರ್ಮನ್ಗಳಾಗವ್ರಲ್ಲ, ಅವ್ರಿಗೆ ಸನ್ಮಾನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಮೀಸಲಾತಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು. ಅಹಿಂದ ಹೋರಾಟದ ಮುಂದುವರೆದ ಭಾಗವೇ ಹಿಂದ ಸಂಘಟನೆ ರಚನೆ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಮನೆಯಲ್ಲೇ ಈ ಸಭೆ ನಡೆದಿರೋದು ಕೂಡ ಹೊಸ ಸ್ವರೂಪದ ಹೋರಾಟದ ಒಂದು ಮಜಲು ಎಂದೇ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಉತ್ತರಾಖಂಡ್ನಲ್ಲಿ ನಡೆದಂತ ಹಿಮ ದುರಂತದಲ್ಲಿ 200ಕ್ಕೂ ಹೆಚ್ಚು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಇಲ್ಲಿವರೆಗೂ 32 ಕಾರ್ಮಿಕರ ಶವಗಳು ಪತ್ತೆಯಾಗಿವೆ. ರಾತ್ರಿ ಹಗಲು ಅನ್ನದೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ನಾಪತ್ತೆಯಾದ ಕಾರ್ಮಿಕರ ಕುಟುಂಬಸ್ಥರು ಉತ್ತರಾಖಂಡ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಸರಿಯಾಗಿ ನಡೀತಾ ಇಲ್ಲ, ಜೀವ ರಕ್ಷಣೆಗಿಂತ ಕಾಮಗಾರಿ ನಡೆಸ್ತಾ ಇದ್ದವರ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಹಿಮ ಸುನಾಮಿ ಬಂದಾಗ ಹೇಗೆ ಕಾರ್ಮಿಕರು ಸಿಲುಕಿ ನರಳಾಡಿದ್ರು, ಜೀವ ಉಳಿಸಿಕೊಳ್ಳೋದಕ್ಕೆ ಪರದಾಡಿದಂಥ ದೃಶ್ಯ ಇವತ್ತು ವೈರಲ್ ಆಗಿದೆ.